ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ಎಂಥ ದೇವ ಅಂತೀರ. ಭಗವಂತ ಕಾಶಿ ವಿಶ್ವನಾಥ ಎಲ್ಲ ಕ್ಷೇತ್ರದಲ್ಲೂ ವಾಸವಾಗಿರ್ತಾನೆ. 12 ಜ್ಯೋತಿರ್ಲಿಂಗವಾಗಿ ವಾಸವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ಸಮುದ್ರದಲ್ಲಿಂದ ಮೇಲ್ಭಾಗದಲ್ಲಿ ಕೈಲಾಸದ ಹತ್ತಿರದೇ ಕಾಶಿ ವಿಶ್ವನಾಥ ಅನ್ಸ್ಕೊಂಬಿಟ್ಟ. ಆ ಕಾಶಿ ಕ್ಷೇತ್ರದಲ್ಲಿ ವರ್ಣ ಹಸಿ ಮಧ್ಯೆ ಕಾಶಿ, ಇಡೀ ಜಗತ್ತಲ್ಲಿ ದೊಡ್ಡ ಶಾಣ ಕಾಶಿ. ಇಂಥ ಒಂದು ಕಾಶಿ ಯಾತ್ರೆನ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಹೆಮ್ಮೆಯ ವಿಚಾರ ಹೇಳಿದ್ವಿ. ಎಷ್ಟು ಚೆನ್ನಾಗಿ ಹೋಗಿ ನಮಸ್ಕಾರ ಮಾಡ್ತಾ ಇತ್ತು, ಯಮದೂತರು ಬಂದು ಹಾಗೆ. ಆದರೆ ಇವತ್ತಿನ ದಿವಸ ಇನ್ನೊಂದು ವಿಸ್ಮಯ ಏನದು ಅಂತ ತಿಳ್ಕೊಳ್ಳೋಕ್ಕೆ ಕಾಶಿ ವಿಶ್ವನಾಥನ ಸ್ವಾಗತಿಸ್ಬಿಡೋಣ ಬನ್ನಿ ವೀಕ್ಷಕರೇ. ಇದಿಗೋ ಕಾಶಿ ಯಾತ್ರೆ ಎಂಥ ಚೆನ್ನಾಗಿದೆ ನೋಡಿದ್ರೆ. ಈ ಕಾಶಿ ಯಾತ್ರೆಯಲ್ಲಿ ಇವತ್ತಿನ ದಿವಸ ಬಹಳ ವಿಸ್ಮಯವಾಗಿರ್ತಕ್ಕಂಥದ್ದು ಬಿಂದು ಮಾಧವ ಅಂತ ಒಂದು ದೇವಸ್ಥಾನ. ಸೇತು ಮಾಧವ, ಬಿಂದು ಮಾಧವ, ವೇಣಿ ಮಾಧವ ಅನ್ನೋದು 3 ವಿಶೇಷವಾಗಿರ್ತಕ್ಕಂಥ ಪ್ರಜಾಪತಿ. ಯಾರು? ಸಾಕ್ಷಾತ್ ಮಹಾವಿಷ್ಣು. ಇವನು ಸೇತು ಮಾಧವ ಆಗಿದ್ದಾಗ ರಾಮೇಶ್ವರದಲ್ಲಿ ಕೂತಿರ್ತಾನೆ. ಬಿಂದು ಮಾಧವ ಆಗಿದ್ದಾಗ ಕಾಶಿ ವಿಶ್ವನಾಥ ದೇವಸ್ಥಾನದ ಹಿಂಭಾಗದಲ್ಲಿ ಔರಂಗಜೇಬು ಮುರಿದಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಇವತ್ತು ಒಂದು ಅಜ್ಜಿ ಅಯ್ಯೋ ಮುರಿದಾಕ್ಬಿಟ್ನಲ್ಲ ದೇವಸ್ಥಾನ ಅಂತ ಹೇಳಿ ಆ ಕಾಲದಲ್ಲೇ ಪುಟ್ಟ ಒಂದು ಗುಡಿಸಲಲ್ಲಿ ಎತ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಲು. ಆ ಅಜ್ಜಿ ಏನು ಇವತ್ತಿನ ದಿವಸ ಇಟ್ಕೊಂಡಿದ್ದಾರೆ ಅದೇ ಒಂದು ರಾಜ್ಯದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಬಿಂದು ಮಾಧವ ದೇವಸ್ಥಾನ ಮುರಿದು ಹೋಗಿದ್ದ ಎದುರು ಭಾಗದಲ್ಲಿ ಅವಳ ಒಂದು ಪುಟ್ಟ ಗುಡಿಸಲಲ್ಲಿ ಇವತ್ತಿಗೂ ಪುಟಾಣಿ ದೇವರಾಗಿ ಬಿಂದು ಮಾಧವ ಕೂತಿದ್ದಾನೆ. ವೇಣಿ ಮಾಧವ ಅಂದರೆ ಅವನು ಕೂತಿರೋದು ಮಕ್ಕಾ ಮದೀನಾದಲ್ಲಿ. ಎಲ್ಲಿದ್ದಾನೆ? ಮಕ್ಕಾ ಮದೀನಾದಲ್ಲಿ. ಇವತ್ತಿಗೂ ಏನು ಹೇಳುತ್ತೆ, ಆ ವೇಣಿ ದಾನ ಅನ್ನೋದು ಹೆಣ್ಣು ಮಕ್ಕಳಿಗೆ ತಲೆಯನ್ನು ಬಾಚಿ ಬಹಳ ಚೆನ್ನಾಗಿ ಕಾಶಿ ಯಾತ್ರೆ ಮಾಡಿಸೋ ಸಮಯಕ್ಕೆ ಲಂಕಾ ದಹನವನ್ನು ಮಾಡ್ತಕ್ಕಂಥ ರಾವಣೇಶ್ವರನು ಆಂಜನೇಯ ಸ್ಮರಣೆ ಮಾಡ್ಕೊತಾನೆ. ಒಂದು ಸಲ ನಾನು ಕಾಶಿ ವಿಶ್ವನಾಥನ ದರ್ಶನವನ್ನು ನೋಡಬೇಕು ಅಂದಾಗ ಆಂಜನೇಯನೇ ಕಾಶಿ ವಿಶ್ವನಾಥನ ದರ್ಶನವನ್ನು ರಾವಣಂಗೆ ತೋರಿಸದಂತೆ. ಆನಂದ ಆಗತ್ತೆ. ಯಾಕಂದರೆ ರುದ್ರ ಸಂಭೂತ ಅಲ್ವೇನ್ರಿ. ಅಂಥ ಒಂದು ರುದ್ರ ಸಂಭೂತನಾಗಿರ್ತಕ್ಕಂಥ ಪ್ರಜಾಪತಿ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಬಿಂದು ಮಾಧವನ ದೇವಸ್ಥಾನ ನೀವು ಯಾಕೆ ನೋಡಬೇಕು ಅಂದರೆ, ವಾಮನ ಅವತಾರದಲ್ಲಿ ಒಂದೊಂದು ಪಾದವನ್ನಿಟ್ಟ. ಒಂದು ಪಾದ ಭೂಲೋಕದ ಪಾತಾಳ ಲೋಕದಲ್ಲಿಟ್ಟ, ಇನ್ನೊಂದು ಪಾದ ಊರ್ಧ್ವಲೋಕಕ್ಕೆ ಆಕಾಶ ಮಾರ್ಗದಲ್ಲಿ ಎಲ್ಲ ದೇವತೆಗಳಿಟ್ಟ, ಕೊನೆಯ ಪಾದ ಸಾಕ್ಷಾತ್ ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟ. ಆಗ ಅವನು ಹೇಳ್ತಾನೆ ಬಿಂದು ಮಾಧವನಾಗಿ ದರ್ಶನವನ್ನು ಕೊಡು ಅಂತ. ಹೇಗೆ ಆ ದರ್ಶನ ಅಂತ ನೀವು ನೋಡಿ ಆನಂದಿಸಿದ್ರೆ ಬಹಳ. ಬನ್ನಿ ವೀಕ್ಷಕರೇ, ಬಿಂದು ಮಾಧವನ ದರ್ಶನ ಕಾಶಿ ಯಾತ್ರೆಯಲ್ಲಿ. ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾಲಿ ಹಿರಣ್ಮಯ ಪುರ್ಧೃತ ಶಂಖಚಕ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ पद्मनाभं सुरेशं विश्वाधारं गगनसदृशं मेघवनं शुभांगं श्रीकान्तं कमलनयनं योगिविद्यानगम्यं
वन्दे विष्णुं भवभयहरं सर्वलोकैकनाथं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिविद्यानगम्यं वन्दे विष्णुं भवभयहरं सर्वलोकैकनाथम् त्रैलोक्यपूजितः श्रीमान् सदा विजय वर्धन शान्तिं कुरु गदा पाणे नारायण नमोऽस्तुते त्रैलोक्यपूजितः श्रीमान् सदा विजय वर्धन शान्तिं कुरु गदा पाणे नारायण नमोऽस्तुते ಏನು ಆನಂದ ಅಂತೀರ. ಆ ಬಿಂದು ಮಾಧವ ಏನು ಸರಿಯಾಗಿದ್ದ ಅಂತೀರ. ಭಗವಂತನ ಕೃಪಾ ಕಟಾಕ್ಷ ಬುಧ ವಕ್ರ ತ್ಯಾಗ ಮಾಡಿದಾಗ ಮಹಾವಿಷ್ಣು ಸ್ವರೂಪ ಅಲ್ವೇನ್ರಿ. ಆ ಶಂಕು ಚಕ್ರಗಳು ನೋಡಿದ್ರೆ, ಆ ಕಣ್ಣುಗಳು ನೋಡ, ಏನು ಕಾಂತಿಯುತವಾಗಿರ್ತಕ್ಕಂಥ ವಿಚಾರ. ಬಿಂದು ಮಾಧವನ ದೇವಸ್ಥಾನ ಅಜ್ಜಿ ಆ ಕಾಲದಲ್ಲಿ ಔರಂಗಜೇಬ್ ಮುರಿದಾಕಿರೋ ದೇವಸ್ಥಾನದಿಂದ ಕದ್ದು ಈ ವಿಗ್ರಹ ಹಾಳಾಗೋಗತ್ತಲ್ಲ ಅಂತ ಕಾಪಾಡಿಕೊಂಡಿರೋ ಆ ಅಜ್ಜಿಗೆ ನಮೋ ನಮಃ. ಅದಕ್ಕೆ ಎಂದರೂ ಮಹಾನುಭಾವುಲು ಇದ್ದ ಹಾಗೆ ಅಂದರಿಕಿ ಅಭಿವಂದನಾಲು ಅಂತ ಈ ಬ್ರಹ್ಮಾಂಡ ಲೋಕದಲ್ಲಿ ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ನಮ್ಮ ಸಂಸ್ಕಾರದಲ್ಲಿ ನೀವು ಎಂದೆಂದೂ ಭಗವಂತನ ತ್ಯಾಗದಲ್ಲಿ ವಿಷ್ಣುವನ್ನು ಪರಿಪೂರ್ಣವಾಗಿ ಧ್ಯಾನದಲ್ಲಿರತಕ್ಕಂತಹ ಬಿಂದು ಮಾಧವನ ನೆನೆಸ್ಕೊಂಡು ಸಾಯಂಕಾಲ ದಯವಿಟ್ಟು ಎಲ್ಲರೂ ಶ್ರೀರಾಮಚರಿತ್ರೆ ಇರತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಸ್ಮರಣೆ ಮಾಡ್ಕೊಳ್ಳಿ. ಆ ವಿಷ್ಣು ಸಹಸ್ರನಾಮ ರಾಮಾಯಣ ಮಹಾಭಾರತದ ಕಾಲದಿಂದನೂ ಕಲಿಯುಗು ಬಂದಿದೆ ಅಂದರೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ರೂಪ. ಅದಕ್ಕೆ ಇವತ್ತು ದಯವಿಟ್ಟು ಸಾಯಂಕಾಲ ಸಂಧ್ಯಾ ಕಾಲದಲ್ಲಿ ನಿಮ್ಮ ಮನೇಲಿ CD-ಗಳು ಕ್ಯಾಸೆಟ್ಗಳಿದ್ದರೆ ದಯವಿಟ್ಟು ಎಲ್ಲರೂ ಆ ವಿಷ್ಣು ಸಹಸ್ರನಾಮವನ್ನು ಸಾಯಂಕಾಲ 6 ಗಂಟೆ ಮೇಲೆ ಚೆನ್ನಾಗಿ ಹಾಕ್ಕೊಳ್ಳಿ. ಸೂರ್ಯೋದಯ ಆದಮೇಲೆ ಸ್ನಾನ ಪೂಜೆ ಪುನಸ್ಕಾರ. ಜಪ ಮಾಡೋರು ಬಣ್ಣದ ಸ್ಪರ್ಶದ ಕಾಲದಲ್ಲಿ ಜಪವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜ್ಞಾಪಕ ಇರಲಿ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳೋ ಭವಂತು.